ಅವರೇನೋ ಇವತ್ತು ಆಗಲ್ಲ, ಗಾಡಿ ಬಂದಿಲ್ಲ ಅಂತಾರೆ. ಯಾರು ಅವರು ಯಾಕಂತೆ ಗೊತ್ತಿಲ್ಲ, ಬಾ ಮಾತಾಡ್ ಬಾ ನೀನೆ. ಸರಿ ಇರೋ ನಿಮಿಷ ಕೊಡ್ತೀನಿರು. ಸೊ ಏನೋ ಆರ್ ಟಿ ಓದಲ್ಲಿ ಇಶ್ಯೂ ಆಗಿದೆ ನನ್ನ ಫ್ರೆಂಡ್ದು ಬೈಕು. ಸೊ ಇರಿ ನೋಡೋಣ ಏನಾಗುತ್ತೆ ಏನು ಅಂತ. ಇವತ್ತು ಡೆಲಿವರಿ ಆಗುತ್ತಾ ಇಲ್ಲಾಂದರೆ ನಾಳೆನ ನೋಡೋಣ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನೀವು ಆಲ್ರೆಡಿ ಇವಾಗ ಟೈಟಲು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ಹೋಗ್ತಾ ಇದ್ದೀವಿ KTM ADV ಡೆಲಿವರಿ ತೊಗೊಳೋದಕ್ಕೆ. ಸೊ ನಾನು ಕೂಡ ಸೇಮ್ ಅದೇ ಶೋರೂಮಲ್ಲೇ ನನ್ನ ಗಾಡಿ ಡೆಲಿವರಿ ತೊಗೊಂಡಿದ್ದು. ಸೊ ಶೋರೂಮ್ ಬಂದುಬಿಟ್ಟು KTM ಕೆಂಗೇರಿ. ಸೊ ಟೈಮ್ ಬಂದುಬಿಟ್ಟು 5:30 ಆ್ಯಂಡ್ ಇವತ್ತು ಸಂಕಷ್ಟರ ಚತುರ್ಥಿ ಆ್ಯಂಡ್ ಇವತ್ತು ಒಳ್ಳೆಯ ದಿವಸ ಗಾಡಿ ಡೆಲಿವರಿ ತೊಗೊಳೋದಕ್ಕೆ ಅಂತ ತೊಗೊತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಏನು ಎತ್ತ ನೋಡೋಣ. ಹಂಗೆ ನಾವು ಡ್ಯೂಕ್ 390 ಅಂದರೆ 350cc. ಸೊ ಅದು ಟೆಸ್ಟ್ ಡ್ರೈವ್ ಕೂಡ ನೋಡೋಣ ಅಂತ ಇದ್ದೀವಿ. ಸೊ ಅವ್ನು ಬರೋವರೆಗೂ ನಾವು ಟೆಸ್ಟ್ ಡ್ರೈವ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು 250 ಅನಿಸುತ್ತೆ. 250ನಾ? ಇದು 250. ಇದರಲ್ಲಿ 390 ಬರುತ್ತೆ. 250 ಇದು ಗೊತ್ತೇ ಆಗಲ್ಲ ಅಲ್ಲ, ಒಂದೇ ಥರ ಇದ್ದಾವೆ. ಬಾಲ್ ಮೇಳಗಡೆ ಕೇಳೋಣ. ನೋಡು 250 ಇದೊಂದು ಕಲರ್ ಇದೆ, ಸಿಲ್ವರ್ ಕಲರ್ ಹೊಸದು. ನೋಡಿ ಅಡ್ವೆಂಚರ್ 250 ಅದು. ನಾವು ಇಲ್ಲೇ ತಾನೇ ಗಾಡಿ ತೊಗೊಂಡಿದ್ದು ಡೆಲಿವರಿ, ಇದೇ ಪ್ಲೇಸಲ್ಲೇ. ಬ್ಲ್ಯಾಕ್ 390 ಮೋಸ್ಟ್ಲಿ ಟೆಸ್ಟ್ ಡ್ರೈವ್ ಇರಲ್ಲ ಅನಿಸುತ್ತೆ. ಹೆಲ್ಮೆಟ್ಸ್ ಕೂಡ ಅವೈಲೇಬಲ್ ಇದೆ ಇವಾಗ, ಇರಲಿಲ್ಲ ಇವಾಗ ಹೆಲ್ಮೆಟ್ಸ್ ಕೂಡ ಅವೈಲೇಬಲ್ ಇದೆ. SMK ಹೆಲ್ಮೆಟ್ಸ್ ಅದು. ಹೇಳಿದ್ರು ಅದಕ್ಕೆ. ಹೌದಾ, ಇದೆ ಇದಲ್ಲ ಅನ್ಸುತ್ತೆ. ಗಾಡಿ ಎಲ್ಲಿದೆ ಅವ್ರದ್ದು? ನೋಡ್ಬೋದಾ ಗಾಡಿನ? ಅಲ್ಲಲ್ಲ ಅವಂದು ಜೀವಂದು. ಸೊ ಗೈಸ್, ಇನ್ನೂ ಗಾಡಿ ಬಂದಿಲ್ವಂತೆ ಶೋರೂಮ್ಗೆ. ಸೊ ಅದಕ್ಕೋಸ್ಕರ ಡೆಲಿವರಿ ಸ್ವಲ್ಪ ಲೇಟ್ ಆಗ್ತಿದೆ. ಪ್ರಾಬಬ್ಲಿ ಇವತ್ತು ಆಗಲ್ಲ ಅನಿಸುತ್ತೆ. ನಾನು ಆ್ಯಕ್ಚುಲಿ ಇಲ್ಲೇ ತೊಗೊಂಡಿದ್ದು ನಂದು ಡ್ಯೂಕ್ 200 2024ಅಲ್ಲಿ. ನೀವು ಯಾರೂ ಇರಲಿಲ್ಲ ಅನಿಸುತ್ತೆ, ಎಲ್ಲ ಹೊಸ ಸ್ಟಾಫ್ ಅನ್ಸುತ್ತೆ ನೀವು. ಆವಾಗ ಬೇರೆ ಇವರಿದ್ದರು. ಡ್ಯೂಕ್ 200 2024. ಆವಾಗ ನಾನು ಫುಲ್ ಕಂಪ್ಲೀಟ್ ಆನ್ ರೋಡ್ ಪೇ ಮಾಡಿದ್ದು 261. ಇವಾಗ ಎಷ್ಟಿದೆ? ಇನ್ನೂ ಜಾಸ್ತಿ ಆಗಿದೆ. ಹಲೋ, ಶೋರೂಮಲ್ಲಿ ಇದೀನೋ. ಅವರೇನೋ ಇವತ್ತು ಆಗಲ್ಲ, ಗಾಡಿ ಬಂದಿಲ್ಲ ಅಂತಾರೆ. ಅವರು ಗೊತ್ತಿಲ್ಲ, ಬಾ ಮಾತಾಡ್ ಬಾ ನೀನೆ. ಸರಿ ಇರೋ ನಿಮಿಷ ಕೊಡ್ತೀನಿರು. ಕಾಲಲ್ಲಿದ್ದಾರೆ. ಜೀವನ್ ಸೊ ಏನೋ RTOದಲ್ಲಿ ಇಶ್ಯೂ ಆಗಿದೆ ನನ್ನ ಫ್ರೆಂಡ್ದು ಬೈಕು. ಸೊ ಇರಿ ನೋಡೋಣ ಏನಾಗುತ್ತೆ ಏನು ಅಂತ. ಇವತ್ತು ಡೆಲಿವರಿ ಆಗುತ್ತಾ ಇಲ್ಲಾಂದರೆ ನಾಳೆನ ನೋಡೋಣ. ಸೊ ಇದು ಡ್ಯೂಕ್ 160. ಸೊ ಡ್ಯೂಕ್ 160 ಕೂಡ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಕಲರ್ TFT ಎಲ್ಲ ನಾರ್ಮಲ್ಲು, ಬ್ಲ್ಯಾಕ್ ಆ್ಯಂಡ್ ವೈಟು. ಬೈಕ್ ಇನ್ಫೋ ಇದೆ, ಟ್ರಿಪ್ ಇನ್ಫೋ ಇದೆ. ನಾರ್ಮಲ್ ಇದ್ರಲ್ಲಿ ನೋಡಿ ಜಸ್ಟ್ ಇಷ್ಟೇ ಬರೋದು. ಬೈಕ್ ಇನ್ಫೋ, ABS ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ಇದು ಸೆಟ್ಟಿಂಗ್ಸ್, ಫೇವ್ರೆಟ್ಸು, ಕ್ವಿಕ್ ಸೆಲೆಕ್ಟರ್, ಶಿಫ್ಟ್ ಲೈಟು, ಕ್ಲಾಕ್ ಆ್ಯಂಡ್ ಡೇಟ್. ಜಾಸ್ತಿ ಇಲ್ಲ ಇದರಲ್ಲಿ, ಜಾಸ್ತಿ ಫೀಚರ್ಸ್ ಬರಲ್ಲ ಡ್ಯೂಕ್ 160ಲಿ. ಬಟ್ ಈ ಡಿಸ್ಪ್ಲೇ ಕೊಟ್ಟಿದ್ರಲ್ಲ ಅದೇ ಮೇಯ್ನ್. ಸೊ ಇದು ಬಂದುಬಿಟ್ಟು 390. ಎಲ್ಲ ಗಾಡಿ ಒಂದೇ ಥರ ಇದೆ, ಗೊತ್ತೇ ಆಗಲ್ಲ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ತುಂಬ ಕೆಳಗೆ ಅನಿಸುತ್ತೆ. ನನ್ನ ಡ್ಯೂಕ್ 200 ತುಂಬ ಹೈಟ್ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ರೈಡಿಂಗ್ ಮೋಡ್ಸ್ ಬರುತ್ತೆ ಮತ್ತು ಸ್ವಿಚಬಲ್ ABS ಇದೆ. ಸೊ 390 ಮತ್ತು 250 ಆಲ್ಮೋಸ್ಟ್ ಎಲ್ಲ ಸೇಮ್, ಎಲ್ಲ ಫೀಚರ್ಸು ಬರುತ್ತೆ ನೋಡಿ. ಇದು ಡ್ಯೂಕ್ 200. ಅದು ರೆಡಿ ಟು ರೇಸ್ ಅಂತ ಬರುತ್ತಲ್ಲ, ಅದೇ ಕ್ರೇಜಿ. KTMಲ್ಲಿ ಸಕ್ಕತ್ತಾಗಿ ಬರುತ್ತೆ ಅದು ನೋಡಿ. ಇದರಲ್ಲಿ ಕಲರ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ ಡ್ಯೂಕ್ 200ಅಲ್ಲಿ. ಐ ಥಿಂಕ್ ಇದರಲ್ಲಿ ರೈಡಿಂಗ್ ಮೋಡ್ಸ್ ಇದೆಯಾ? ಇಲ್ಲ, ಇದರಲ್ಲೂ ರೈಡಿಂಗ್ ಮೋಡ್ಸ್ ಇಲ್ಲ. ರೈಡಿಂಗ್ ಮೋಡ್ಸ್ ಬರೋದು ನಿಮಗೆ ಜಸ್ಟ್ 250 ಮತ್ತು 390 ಮಾತ್ರ. 200ಅಲ್ಲಿ ನಿಮಗೆ ಕಲರ್ TFT ಡಿಸ್ಪ್ಲೇ ಬರುತ್ತೆ ಮತ್ತು ಡ್ಯೂಕ್ 160 ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ TFT ಡಿಸ್ಪ್ಲೇ ಬರುತ್ತೆ. ಸೊ ಗೈಸ್, ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ. A few moments later.
One eternity later. ಕಂಗ್ರಾಟ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರೈಟ್ ಸೇಫ್, ಟೇಕ್ ಕೇರ್, ಬಾಯ್.